ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕೂದಲು ಸಾಫ್ಟ್ ಆಗೋದಕ್ಕೆ, ಕೂದಲುದ್ರೋ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಒಂದು ಸಿಂಪಲ್ ಹೇರ್ ಪ್ಯಾಕನ್ನು ತಿಳಿಸ್ತಾ ಇದ್ದೀನಿ. ಇದರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲು ಉದುರುವ ಸಮಸ್ಯೆ ನಿಲ್ಲುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಯಾವುದೇ ರೀತಿ ಕಂಡೀಷ್ನರ್ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ನಿಮ್ಮ ಕೂದಲಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ತಿಂಗಳಿಗೆ 2 ಸಲ ಅಂದರೆ 15 ದಿನಕ್ಕೆ ಒಮ್ಮೆ ಈ ಹೇರ್ ಪ್ಯಾಕನ್ನು ಬಳಸಿದ್ರೆ ಸಾಕು, ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಮಗೆ ಮೊದಲನೇದಾಗಿ ತೆಂಗಿನಕಾಯಿ ತುರಿ ಬೇಕಾಗತ್ತೆ. ತೆಂಗಿನಕಾಯಿ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ, ಯಾಕೆಂದರೆ ನಾವು ತೆಂಗಿನ ಎಣ್ಣೆಯನ್ನು ಕೂಡ ಬಳಸ್ತೀವಿ. ಸೊ ಈ ಹೇರ್ ಪ್ಯಾಕಿಗೆ ನಾನು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನಮಗೆ ತೆಂಗಿನಕಾಯಿಯ ಹಾಲು ಬೇಕಾಗತ್ತೆ, ಅದು ರಸ ಮಾತ್ರ ನಮಗೆ ಬೇಕಾಗತ್ತೆ. ಸೊ ಅದಕ್ಕೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ನಂತರ ಇದನ್ನು ಇಡೀ ರಾತ್ರಿ 1 ದಿನ ಹಾಗೆ ಇಡಬೇಕು. ಬೆಳಗ್ಗೆವರೆಗೂ ರಾತ್ರಿ ಪೂರ್ತಿ ಇದನ್ನು ಹಾಗೆ ಇಡಬೇಕು. ಇದ್ರ ಜೊತೆಗೆ ನಮಗೆ ಅಗಸೆ ಬೀಜ ಬೇಕಾಗತ್ತೆ. ಅಗಸೆ ಬೀಜದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ನಮ್ಮ ಆರೋಗ್ಯಕ್ಕೆ, ನಮ್ಮ ಚರ್ಮಕ್ಕೆ, ಜೊತೆಗೆ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ಅಗಸೆ ಬೀಜ ತುಂಬ ಸಹಾಯ ಮಾಡುತ್ತೆ. ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಅಗಸೆ ಬೀಜ. ನಾನು ಇದನ್ನು ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ನೀರನ್ನು ಹಾಕಿಬಿಟ್ಟು ಇಡೀ ರಾತ್ರಿ ನೆನೆಸಿಡ್ತೀನಿ. ಈ ಅಗಸೆ ಬೀಜ ಮತ್ತು ತೆಂಗಿನಕಾಯಿ ಹಾಲನ್ನು ನಾವು 1 ರಾತ್ರಿ ಹಾಗೆ ಇಡಬೇಕು. ನೋಡಿ, ನೆನೆಸಿಟ್ಟಿದ್ದೀನಿ. ಅಗಸೆ ಬೀಜದಿಂದ ನಮ್ಮ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ, ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆರಡರ ಮೇಲೂ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಹಾಗೆ ಇಡಿ. ನೋಡಿ, ನೆಕ್ಸ್ಟ್ ಡೇಗೆ ನೋಡಿ ಅಗಸೆ ಬೀಜ ಎಲ್ಲ ಚೆನ್ನಾಗಿ ನೀರಲ್ಲಿ ನೆಂದಿದೆ. ನಂತರ ನಾವು ತೆಂಗಿನಕಾಯಿಯ ಹಾಲನ್ನು ಇಟ್ಟಿದ್ವಿ ಅಲ್ಲ, ಅದು ಕ್ರೀಮ್ ಥರ ಬಂದಿರುತ್ತೆ. ಅದರದ್ದು ಆ ಹಾಲು ಜಸ್ಟ್ ಅದು ಮೇಲ್ಗಡೆ ಒಂದು ಕ್ರೀಮ್ ಥರ ಬಂದಿರುತ್ತೆ. ಅದನ್ನು ಮಾತ್ರ ನಾವು ತೊಗೊಳ್ಬೇಕು. ರಾತ್ರಿ ಇಟ್ಟು ಬೆಳಗ್ಗೆ ಇದನ್ನು ಯೂಸ್ ಮಾಡಬೇಕು ನಾವು. ಅಂದರೆ ರಾತ್ರಿ ತೆಂಗಿನಕಾಯಿ ಎಲ್ಲ ಇಟ್ಟಿದ್ವಿ ಅಲ್ಲ, ಬೆಳಗ್ಗೆ ಇದು ಕ್ರೀಮ್ ಥರ ಅದ್ರ ಮೇಲ್ಗಡೆ ಬರೀ ಆ ಕ್ರೀಮ್ ಮಾತ್ರ ಮೇಲ್ಗಡೆ ಬಂದು ಸೇರಿಕೊಂಡಿರುತ್ತೆ. ಅದನ್ನು ಮಾತ್ರ ತೊಗೊಂಡ್ರೆ ಸಾಕು. ಆ ನೀರನ್ನೆಲ್ಲ ನಾವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಇದಕ್ಕೆ ನಾವು ನೆನೆಸಿರ್ತೀವಿ ಅಲ್ವಾ ಅಗಸೆ ಬೀಜ, ಅದನ್ನು ಹಾಕ್ಕೊಳ್ಬೇಕು. ನಂತರ ನಮಗೆ ಅಲೋವೆರಾ ಜೆಲ್ ಬೇಕಾಗುತ್ತೆ. ರೆಡಿ ಅಲೋವೆರಾ ಜೆಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಫ್ರೆಶ್ ಅಲೋವೆರಾ ಇದ್ದರೆ ತುಂಬಾ ಒಳ್ಳೆಯದು. ಅಲೋವೆರಾವನ್ನು ತೊಗೊಂಡು ಅದ್ರ ಜೆಲ್ಲನ್ನು ನೀವು ಇದರೊಳಗಡೆಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಅಲೋವೆರಾ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ನಿಮ್ಮೆಲ್ರಿಗೂ ಗೊತ್ತು. ಕೂದಲಿನ ಎಲ್ಲ ಸಮಸ್ಯೆ ನಿವಾರಣೆ ಮಾಡುತ್ತೆ. ಸ್ಪ್ಲಿಟ್ ಎಂಡ್ಸ್ ಇದ್ದರೆ, ಡ್ಯಾಂಡ್ರಫ್ ಇದ್ದರೆ, ಹೇರ್ ಫಾಲ್ ಇದ್ದರೆ ಎಲ್ಲ ನಿವಾರಣೆ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಕೂದಲಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು. ವಾರಕ್ಕೊಂದ್ಸಲ ಬಳಸೋ ಅವಶ್ಯಕತೆಯೂ ಇಲ್ಲ. ನೀವು 15 ದಿನಕ್ಕೊಂದ್ಸಲ ಬಳಸಿಬಿಟ್ರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲಲ್ಲಿ ಆಗಿರುವಂತಹ ಡ್ಯಾಮೇಜನ್ನು ಇದು ಸರಿಪಡಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ನೈಸ್ಗೆ ಸಾಧ್ಯನೋ ಅಷ್ಟು ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೀವು ಕೂದಲಿಗೆ ಇದನ್ನು ಪ್ಯಾಕ್ ಥರ ಹಾಕ್ಕೊಳ್ಬೇಕು ಅಲ್ವಾ. ತರಿ ಇದ್ದರೆ ವಾಶ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಬೆನಿಫಿಟ್ಸ್ ಅಂತೂ ಸಿಗುತ್ತೆ, ಆದರೆ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಗಸೆ ಬೀಜದ ಸಿಪ್ಪೆ ಎಲ್ಲ ಹಾಗೆ ಇದ್ದರೆ ವಾಶ್ ಮಾಡೋಕ್ಕಾಗಲ್ಲ ಸರಿಯಾಗಿ. ಅದರಿಂದ ಎಷ್ಟು ನೈಸ್ಗೆ ಸಾಧ್ಯನೋ ಅಷ್ಟು ನೈಸ್ಗೆ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಎಲ್ಲರೂ ಯೂಸ್ ಮಾಡ್ಬೋದು, ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಮ ಕೂದಲನ್ನ ಇದು ಮಾಯಿಶ್ಚರೈಸ್ ಮಾಡುತ್ತೆ. ಕೂದಲು ತುಂಬ ಡ್ರೈ ಅನಿಸುತ್ತೆ, ಒರಟಾಗಿದೆ, ಅದೆಲ್ಲವೂ ನಿವಾರಣೆ ಆಗುತ್ತೆ. ಇದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಹಾಗೆ ಬಿಟ್ಟು ನಂತರ ನೀವು ವಾಶ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನೀವು ನಮ್ಮ ಯಶೋಧರೆ ಹೇರ್ ಆಯಿಲನ್ನು ಬಳಸಿ, ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿರೋದು. ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ಆಲ್ರೆಡಿ ತುಂಬ ಜನ ತೊಗೊಂಡು ಯೂಸ್ ಮಾಡ್ತಿದ್ದೀರಾ. ನಿಮಗೂ ಯಶೋಧರೆ ಹೇರ್ ಆಯಿಲ್ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರೋವಂಥ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.